ಕ್ರಿಸ್ಮಸ್ ಮತ್ತು ಹೊಸ ವರ್ಷ ಬರ್ತಾ ಇರೋದ್ರಿಂದ ಯಾವ ರೀತಿಯಾಗಿ ಅಲರ್ಟ್ ಆಗಲಾಗಿದೆ, ಭದ್ರತೆಯ ವ್ಯವಸ್ಥೆನ ಹೇಗ್ ಮಾಡ್ಕೊಳ್ಳಲಾಗಿದೆ, ಸಿದ್ಧತೆಯನ್ನ ಹೇಗ್ ಮಾಡ್ಕೊಳ್ಳಲಾಗಿದೆ ಅನ್ನೋದನ್ನ ಕೂಡ ನಾವು ನೋಡೋಣ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷ ಆಚರಣೆಯ ವೇಳೆ ನಗರದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅಂತ ಇದೀಗ ಹೆಚ್ಚಿನ ರೀತಿಯಾದಂತಹ ಭದ್ರತೆಗಳನ್ನ ಕೈಗೊಳ್ಳಲಾಗಿದೆ. ಪೊಲೀಸ್ ಅಧಿಕಾರಿಗಳಿಗೆ ರಜಾ ಅನ್ನೋದು ಇಲ್ಲ, ರಜಾವನ್ನ ಕೇಳಲೇಬೇಡಿ ಅಂತ ಹೇಳಿದ್ದಾರೆ. ಮಹಾತ್ಮ ಗಾಂಧಿ ರಸ್ತೆ ಹಾಗೆಯೇ ಕೋರ್ಮಂಗ್ಲ ಸೇರಿದಂತೆ ನಗರದಲ್ಲಿ ಹೊಸ ವರ್ಷಾಚರಣೆ ನಡೆಯುವಂತ ಸ್ಥಳದಲ್ಲಿ 7 ಲಕ್ಷ ಮಂದಿ ಭಾಗವಹಿಸುವಂತ ಸಾಧ್ಯತೆಗಳು ಇದೆ. ಈ ನಿಟ್ಟಿನಲ್ಲಿ ಪೊಲೀಸರು ಕೈಗೊಂಡಿರುವಂತಹ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಚರ್ಚಿಸಲಾಗಿದೆ. ಮಹಿಳೆಯರ ಸುರಕ್ಷತೆ ಹೆಚ್ಚಿನ ಒತ್ತು ನೀಡಬೇಕು, ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳುವವರ ಸಂಚಾರಕ್ಕೆ ಅನುಕೂಲವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಮೆಟ್ರೋ, ಓಲಾ ಸೇರಿದಂತೆ ಸಾರಿಗೆ ಸಂಸ್ಥೆಗಳ ಜೊತೆ ಪೊಲೀಸರು ಚರ್ಚಿಸಿದ್ದಾರೆ. ಅತ್ಯಂತ ಸಂಭ್ರಮದಿಂದ ಹೊಸ ವರ್ಷ ಆಚರಣೆಗೆ ನಾಗರಿಕರಿಗೆ ಅನುವು ಮಾಡಿಕೊಳ್ಳೋಕೆ ಇಲಾಖೆಯೇ ಬದ್ಧವಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದನ್ನು ನೋಡ್ಕೊಬೋಣ ಬನ್ನಿ. ವಿಶೇಷವಾಗಿ ಮಹಿಳೆಯರಿಗೆ ವಿಮೆನ್ ಸೇಫ್ಟಿ ಬಗ್ಗೆ ಹೆಚ್ಚು ಗಮನ ಹರಿಸ್ತಕ್ಕಂಥದ್ದನ್ನು ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಅನೇಕ ರೀತಿ ಕ್ರಮಗಳನ್ನು ತಗೊಳ್ಳೋದಕ್ಕೂ ಕೂಡ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ನಾನು ಕರೆದಿದ್ದ ಸಭೆ ಎಲ್ಲ ರೀತಿಯಲ್ಲೂ ಕೂಡ ಸಮರ್ಪಕವಾಗಿ ಅವರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ನನಗೆ ವಿಶ್ವಾಸ ಇದೆ ಯಾವುದೇ ರೀತಿಯ ಅಹಿತಕರವಾದಂಥ ಘಟನೆ ಬೆಂಗಳೂರಿನಲ್ಲಿ ಆಗಬಾರದು ಅಂತ ಇದೆಲ್ಲವನ್ನು ಕೂಡ